ನಮಸ್ಕಾರ. ಕರ್ನಾಟಕ ವೇದಿಕೆ ಮೇಲೆ ಮದುವೆ ಸುದ್ದಿ ಹಂಚಿಕೊಂಡ ಗಿಲ್ಲಿ ನಟ ಕಲರ್ಸ್ ಕನ್ನಡಕ್ಕೆ ಗಿಲ್ಲಿಯನ್ನು ಬಿಡೋ ಪುರುಸೊತ್ತೇ ಇಲ್ಲ ಎನ್ನುವಂಥ ವಿಚಾರದ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬಂದು ಇವತ್ತಂದರೆ ಕರ್ನಾಟಕದೊಳಗೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗ ಗಿಲ್ಲಿಯ ಕ್ರೇಜ್ ಭಾಳಷ್ಟು ಅದ. ನೀವು ಈಗ ಆಲ್ರೆಡಿ ಎಲ್ಲ ಕಡೆ ನೋಡಿರ್ತೀರಿ, ಎಲ್ಲ ಕಡೆ ಬಿಟ್ಟಿರ್ತೀರಿ, ಬಿಡೋ ಅಟ್ಟ ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಬಟ್ ಏನಪ್ಪ ಅಂದ್ರೆ ಕಲರ್ಸ್ ಕನ್ನಡಕ್ಕೆ ಅನಿವಾರ್ಯ. ಯಾಕಪ್ಪ ಅಂದ್ರೆ ಅವ್ರದ್ದು TRP ಹೇಳ್ಬೇಕಂತ ಅವ್ರಿಗೆ ಭಾಳ ಕನಸೈತಿ. ಅದು ಹೆಂಗಾರ ಮಾಡಿ ಇವತ್ತು ಏನಪ್ಪ ಅಂದ್ರೆ ಗಿಲ್ಲಿ ಕ್ರೇಜ್ ಮುಖಾಂತರನೇ TV ಎಬ್ಬಿಸ್ಬೇಕು. ಅದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಕತ್ತಿ ಬಿಟ್ರೆ ಕರ್ನಾಟಕದೊಳಗೆ ಗಿಲ್ಲಿ ಕ್ರೇಜ್ ನೀನು ಯಾವ ಕ್ರೇಜ್ ಯಾರ್ಯಾರಿಗೆ ಬಂದಿಲ್ಲ, ಬರೋದು ಇಲ್ಲ, ಮತ್ತು ಅದನ್ನ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದು ನನ್ನ ವಾದ. ಯಾಕಪ್ಪ ಅಂತಂದ್ರೆ ಅದು ಹಳ್ಳಿ ಪ್ರತಿಭೆ, ಹಳ್ಳಿ ಮನಸ್ಸಿನಿಂದ ಬಂದಿರುವಂಥ ಪ್ರತಿಭೆ. ಮತ್ತು ಹುಚ್ಚುಚ್ಚಾಕಾರ ಮಾತನಾಡುವಂಥದ್ದಲ್ಲ, ಅಲ್ಲೇ ಡೈಲಾಗ್ ಟು ಡೈಲಾಗ್, ಕೌಂಟರ್ ಟು ಕೌಂಟರ್, ಕಾಮಿಡಿ ಟು ಕಾಮಿಡಿ ಮಾಡಿ ಎಲ್ಲರನ್ನು ನಗಿಸಿ ಹೊಸ ವಿಷಯಗಳು ಏನು ತರಂಗಿಲ್ಲ, ರಾಜಕೀಯ ಮಾತಾಡಂಗಿಲ್ಲ, ಹುಚ್ಚು ಮಾತಾಡಂಗಿಲ್ಲ, ಒಣ ತಿಂಡಿ ತೆಗೆದು ಮಾತಾಡೋಕೆ ಹೋಗಂಗಿಲ್ಲ. ವಿಚಾರ ಏನು ಮಾತಾಡಬೇಕಾಗಿರ್ತದೆ ಅದನ್ನಷ್ಟೇ ಮಾತಾಡ್ತಾನೆ. ಅದನ್ನ ಹೆಂಗೆ ಮಾತಾಡ್ಬೇಕು ಅನ್ನೋದು ಕೂಡ ಅವನಿಗೆ ಆಲ್ರೆಡಿ ಗೊತ್ತದೆ. ಸೊ ಇದೆಲ್ಲ ಒತ್ತು ಕಡೆ ಆಯ್ತಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದ ಮೊನ್ನೆ ಯಾರಪ್ಪ ಅಂದ್ರೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ವಿರೂಪಾಕ್ಷಪ್ಪ ಅಂತ ಬಂತದ್ದು ನೋಡ್ರಪ್ಪ. ಅವ್ರ ಹೆಸರು ಏನಪ್ಪ, ಏನು ಅವ್ರ ಹೆಸರು, ಇದು ಶಿವಮೊಗ್ಗದೊಳಗೆ ಅದಾರಲ್ಲೋ ಮರ, ಅವ್ರ ಹೆಸರು ಈಶ್ವರಪ್ಪ, ಕೆ ವಿರೂಪಾಕ್ಷಪ್ಪ ಅಂತ ಬರ್ತದೆ. ಕೆ ಈಶ್ವರಪ್ಪ ಎನ್ನುವಂಥವ್ರು ಅವ್ರದ್ದು ಒಂದು ಬರ್ತ್ಡೇ ಕಾರ್ಯಕ್ರಮ, ಅವ್ರ ಮಗಂದು ಬರ್ತ್ಡೇ ಕಾರ್ಯಕ್ರಮ, ಕೆ ಕಾಂತೇಶ್ ಎನ್ನುವಂಥವ್ರು. ಸೊ ಹಂಗಾಗಿ ಅವರು ಹುಟ್ಟೊಬ್ಬ ಇತ್ತು, ಅಲ್ಲಿ ಕರೆಸಿದ್ರು. ಏನು ಜನಗಳಿಗೆ ಕೇಳಬಾರ್ದು ಹೇಳಬಾರ್ದು ಅದ್ರ ಬಗ್ಗೆ, ಅಷ್ಟರ ಮಟ್ಟಿಗೆ ಫುಲ್ ಕ್ರೇಜ್ ಇತ್ತು. ಜನ ಎಲ್ಲಿ ಹೋದ್ರೆ ಬಿಡೋವಲ್ರಿ, ಗಾಡಿಗೆ ಹತ್ತಾರ, ಮೈಮೇಗೆ ಏರ್ತಾರೆ, ಸೆಲ್ಫಿ ಸಲುವಾಗಿ ಅವನು ಆತನ ಕುತ್ತಿಗೆನೇ ಇಸಿಗೆ ಬಿಡೋಷ್ಟ್ರ ಮಟ್ಟಿಗೆ ಮ್ಯಾಲೆ ಬಿಡಾಕಚ್ಚಾರ. ಏನು ಕ್ರೇಜ್, ಅಷ್ಟು ಜನ ಕಿರಿಕಿರಿ ಕೊಟ್ಟರು ಒಂದಕ್ಕಿಂತ ಒಂದು ಕಾರ್ಯಕ್ರಮ ಮಾಡ್ಕೊತ, ಒಂದಕ್ಕಿಂತ ಒಂದು ದಿನ ಬೇರೆ ಊರಿಗೆ ಹೋಗ್ಕೊಂತ ವಿಚಾರನೇ ಮಾಡಬಾರ್ದು ಆ ರೇಂಜ್ಗೆ. ಇನ್ನು ನಾಳೆಗೆ 24 ಅಲ್ಲಿ ಯಾವುದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಬೈಲೋ ಹೊಂಗಲದೊಳಗೆ ಒಂದು ಕಾರ್ಯಕ್ರಮ ಐತಿ. ಗಿಲ್ಲಿ ಕಾವ್ಯ ಇಬ್ಬರು ಬರೋಕಚ್ಚಾರಿ, ಗಿಲ್ಲಿ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಏನು ಅಪ್ಡೇಟ್ ಐತೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಈಗ ಮಾರ್ಚ್ 17ಕ್ಕೆ ನಾನು ಒಂದು ಸ್ವಲ್ಪ 4 ದಿನ ಊರಿಗೆ ಹೋಗಿದ್ದೆ, ಮದುವೆ ಇತ್ತು ನಮ್ಮ ಗೆಳೆಯಂದು. ಸೊ ಎಲ್ಲರೂ ಮದುವೆ ಮಾಡ್ಕೊತಾರೆ, ನಮ್ಮ ಮನೆ ಬರೋದು ಯಾವಾಗ ಮದುವೆ ಬರೋತ್ತೋ ಗೊತ್ತಿಲ್ಲ. ಬಟ್ ಅವ್ರ ಮಂದಿನ ಮಾಡೋದಾಗೈತೆ, ನಮ್ಮ ಮನೆ ಬರೋ ಇರಲಿ, ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲನೂ ಹೊಟ್ಟೆಗೆ ಹಾಕೋಬೇಕು. ಮನುಷ್ಯ ಜೀವನ ನಮ್ದು ಆಗೈಕಿಲ್ಲ, ನಮ್ಮ ಗೆಳೆಯಂದರ ಆಗೈತಲ್ಲ, ನಡೆ ನಿಮ್ಮ ಮೋನ್ ಅಂತ ಕೈ ತೊಗೊಂಡ್ಬಿಟ್ಟಿವಿ. ಸೊ ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ ಮೊನ್ನೆ ಮಾರ್ಚ್ 17ಕ್ಕೆ ನಿಮ್ಮೆಲ್ಲರ ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ ಇತ್ತು. ಆ ಹುಟ್ಟುಹಬ್ಬದಿಂದ ಗಿಲ್ಲಿ ಮತ್ತು ಕಾವ್ಯಾರನ್ನ ಒಂದು ಎಡಿಟ್ ಮಾಡಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕುಂದಿರ್ಸ್ಯಾರ. ಏನು ಅದ್ಭುತ ಫೋಟೋ, ಅಬ್ಬಬ್ಬ ಭಾಳ ಖುಷಿ ಆಯ್ತು ನೋಡಿ. ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ನಿಜವಾಗ್ಲೂ ಆಶೀರ್ವಾದವನ್ನು ಮಾಡಿರ್ತಾರೆ. ಯಾಕಪ್ಪ ಅವ್ರು ಬಡ ಮಕ್ಕಳಿಗೆ, ಬೆಳೆಯುವಂಥ ಪ್ರತಿಭೆಗಳಿಗೆ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ಯಾರ. ಅವರ ಮನೆತನ ಯಾವತ್ತಿಗೂ ಬಡ್ರ ಮಕ್ಕಳಿಗೆ, ಬೆಳೀತಕ್ಕಂಥ ಮಕ್ಕಳಿಗೆ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ಅದನ್ನು ಏನಂತ ಕರಿತೀವಪ್ಪ ನಾವು ಅಂತಂದ್ರೆ ದೊಡ್ಡ ಮನೆ ಅಂತೇಳಿ ಕರಿತೀವಿ. ಸೊ ಹಂಗಾಗಿ ಗಿಲ್ಲಿಗೂ ಕೂಡ ಆಶೀರ್ವಾದ ಮಾಡ್ಯಾರ. ಆ ಫೋಟೋ ನೋಡಿದ್ರೆ ನನಗೂ ಒಂಥರ ಖುಷಿ ಆಯಿತು. ಏನಪ್ಪ ಇದು ಪುನೀತ್ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟು ಗಿಲ್ಲಿ ಬಗಲ್ ನಿಂತ್ಕೊಂಡ್ರ, ಅದು ಗಿಲ್ಲಿ ಕಾವ್ಯ ಇಬ್ಬರು ಬಗಲ ನಿಂತ್ಕೊಂಡ್ರಲ್ಲ, ಅದು ಭಾಳ ಖುಷಿ ವಿಚಾರ. ಇದು ಕ್ರೇಜ್ಗೆ ದೊಡ್ಡ ಕ್ರೇಜ್ ಆಗಿಬಿಡತ್ತಿದ್ದು. ಯಾಕಪ್ಪ ಇವ್ರಿಬ್ಬರನ್ನ ಇಷ್ಟಪಡ್ತಕ್ಕಂಥ ಜೋಡಿ ಕರ್ನಾಟಕದೊಳಗೆ ನೀವು ಭಾಳ ಮಂದಿ ಅದಾರ. ಅವು ಪ್ರೀತಿ ಮಾಡಿದವರಾಗಿರ್ಬೋದು, ಪ್ರೀತಿ ಮಾಡ್ಲಾರ್ದರಾಗಿರ್ಬೋದು, ಒಟ್ಟು ಇವರಿಬ್ಬರನ್ನ ತುಂಬ ಪ್ರೀತಿ ಮಾಡಕಚ್ಚಾರ, ಒಬ್ರನ್ನೊಬ್ಬರನ್ನ ಬಿಟ್ಟು ಕೊಡವಲ್ರು. ಸೊ ಇನ್ನು ಕಲರ್ಸ್ ಕನ್ನಡ ವಿಚಾರಕ್ಕೆ ಬಂದುಬಿಟ್ರಂತೂ ಕಲರ್ಸ್ ಕನ್ನಡದವ್ರು ಗಿಲ್ಲಿಯನ್ನು ಗೆದ್ದಿದ್ದು, ಆತನ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ ಅನ್ನೋದು ಗೊತ್ತಾಗ್ಬಿಡೋದು ಅವರಿಗೆ. ಸೊ ಗೊತ್ತಾಗಿರುವಂಥ ಕಾರಣಕ್ಕೋಸ್ಕರ ಅವ್ರು ಎಲ್ಲಿ ಹೋದ್ರೂ ಗಿಲ್ಲಿನ ಅಬ್ಸರ್ವೇಷನ್ ಮಾಡಕಚ್ಚಾರ. ಹಂಗಾಗಿ ಅದು ಯಾವುದೋ ಸೀರಿಯಲ್ ಸಂತೆ ಅಂತ, ಸೀರಿಯಲ್ ಸಂತೆ ಮಾಡಿದ್ರು ಕೂಡ ಈತನ ಕರ್ಕೊಂಬಂದಾರ. ಅಲ್ಲಿ ಆತಗೆ ಒಳ್ಳೆ ಒಂದು ಕಾಸ್ಟ್ಯೂಮ್ ಕೊಟ್ರ. ಆ ಕಾಸ್ಟ್ಯೂಮ್ ನೋಡ್ರಿ, ಒಬ್ಬ ವ್ಯಕ್ತಿ ಮೊದಲು ಹೆಂಗಿರ್ತಾನೆ ಹಂಗೆ ರೆಡಿ ಮಾಡಬೇಕು. ನೀವು ಹುಚ್ಚುಚ್ಚಾಕ ರೆಡಿ ಮಾಡಿ ಚಲೋ ಕಾಣಿಸಂಗಿಲ್ಲ, ಚಲೋ ಕಾಣೋಣ ಅದು ಬೇರೆ ಪ್ರಶ್ನೆ. ಬಟ್ ಆತ ಲೋಕಾಲಿಟಿ ಉಳಿಯೋದು, ಅದು ಹಳ್ಳಿ ಪಕ್ಕ ಹಳ್ಳಿ ಪ್ರತಿಭೆ. ಅದನ್ನು ಏನೋ ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿಸ್ಕೊಳಲ್ಲ, ನನಗೆ ಗೊತ್ತದ ಆತನ ಬಗ್ಗೆ. ಸೊ ಹಂಗಾಗಿ ಅದು ನಮ್ಮ ಪ್ರತಿಭೆ ಆಗಿರೋದ್ರಿಂದ ನಮಗೆ ಗೊತ್ತದ. ಸೊ ಅದು ಮತ್ತೆ ಎಕ್ಸ್ಟ್ರಾ ಮಾತಿಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ವೇದಿಕೆ ಮೇಲೆ ಸುಷ್ಮಿತಾ ಅವರು ಆ್ಯಂಕರಿಂಗ್ ಮಾಡ್ತಿರ್ತಾರೆ. ಅವ್ರು ಕಲರ್ಸ್ ಕನ್ನಡಕ್ಕೆ ಅವ್ರು ಭಾಳ ಆ್ಯಂಕರಿಂಗ್ ಮಾಡೋದು ಜಾಸ್ತಿ, ಮಾತು ಸ್ವಲ್ಪ ಜಾಸ್ತಿ. ನೀವು ಈಗಾಗಲೇ ಬಿಗ್ ಬಾಸ್ ಮನೆ ಒಳಗೂ ಬಂದಿರ್ತಾರೆ, ನೀವು ನೋಡ್ರಿ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ 2 ಸಾರಿ ಬಂದಿದ್ರು, ಬಿಗ್ ಬಾಸ್ ಸೀಸನ್ 12 ಸುಷ್ಮಿತಾನವ್ರು ಆ್ಯಂಕರ್. ಅದು ಯಾವುದೋ ಧಾರಾವಾಹಿ ಐತಲ್ಲಪ್ಪ ಮರೆಯ, ಆ ಧಾರಾವಾಹಿಗೆ ಅದಾಳ ಹಾಕಿದ್ದು, ನಮ್ಗೆ ಧಾರಾವಾಹಿ ಬಗ್ಗೆ ಗೊತ್ತಿಲ್ಲ. ಸೊ ಆಕೆ ಒಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪ ಇವನು ಕೂಡ ಒಂದು ಡೈಲಾಗ್ ಹೊಡ್ಬಿಡ್ತಾನೆ, ಅಲ್ಲೋ ಅಮ್ಮ ಬರೀ ಇದನ್ನ ಕೇಳ್ಕೊಂತ ಬರಾಕಿರ್ತೀರಿ, ಎಲ್ಲರಾಗಲಿ ಯೂಟ್ಯೂಬ್ ಒಳಗೆ, ಸೋಷಿಯಲ್ ಮೀಡಿಯಾದೊಳಗೆ, ಒಟ್ಟು ತಮ್ಮನೆಲ್ಲ ಮಸ್ತ್ ಹಾಕಿಬಿಡ್ತೀರಿ, ಕಾವ್ಯ ಮತ್ತು ಗಿಲ್ಲಿದ ಅಬ್ಬರ ಅಂತ ತೋರಿಸಿಬಿಡ್ತೀರಿ, ಆದರೆ ನವ ಜೋಡಿಗಳು ಒಂದಾರ ಅಂತ ತೋರಿಸಿಬಿಡ್ತೀರಿ, ನಾಳೆ ಮುಂಜಾನೆ ಶುಭಮ್ ಅಂತ ಹಾಕ್ಬಿಡ್ತೀರಿ. ಇಲ್ಲ, ಇವರಿಬ್ಬರು ಫ್ರೆಂಡ್ಸು. ಸೊ ಹಂಗಾಗಿ ಇಷ್ಟು ಹೇಳಿ ಇದ್ರ ಬಗ್ಗೆ ಯಾರೋ ತಲೆ ಕೆಡಿಸ್ಕೊಬೇಡ್ರಿ ಅಂತ ವಿಡಿಯೋ ಮಾಡಿ ಹಾಕ್ಬಿಡ್ತೀರಿ. ಮತ್ತು ಎಲ್ಲಿ ತನಕ ಕರ್ಕೊಂಬರ್ತೀರಪ್ಪ ಅಂದ್ರೆ ಮದುವೆ ಮಂಟಪ ತನಕ ಕರ್ಕೊಂಬಂದು ಶುಭಮ್ ಅಂತ ಹಾಕಿದ್ಮೇಲೆ ಇಲ್ಲ ಇವರಿಬ್ಬರು ಸ್ನೇಹಿತರು ಅಂತ ಹೇಳ್ಬಿಡ್ತೀರಿ. ಒಟ್ಟು ನನ್ನ ಮದುವೆ ಮಾಡೋವರಿಗೆ ನೀವೇನು ಬಿಡಕ್ಕೆ ತಯಾರಿಲ್ಲ ಅಂತಾರೆ. ಸೊ ಹಂಗಾಗಿ ಅವಾಗ ಸುಷ್ಮಿತಾ ಅವ್ರು ಕೇಳ್ತಾರೆ, ಗಿಲ್ಲಿ ಇವಾಗ ಏನಪ್ಪ ನಿನಗೆ ಈಗ ಏನು ಮಾಡ್ಬೇಕು ಅದನ್ನೇ ಮಾಡ್ತೀನಿ, ಇವಾಗ ಏನು ಚೇಂಜ್ ಮಾಡ್ಬೇಕು ಅದನ್ನ ಚೇಂಜ್ ಮಾಡ್ತೀನಿ, ಹೆಂಗೆ ಹೇಳ್ತೀನಿ ಅಂತಾರೆ. ಯವ್ವ ಏನೋ ಚೇಂಜ್ ಮಾಡೋದು ಬೇಡ, ನಾನು ಕೈ ಬಿಟ್ಬಿಡು, ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಗೆ ಹೋಗ್ಬಿಡ್ತಂತ ನಾವು. ಸೊ ಅಷ್ಟರ ಮಟ್ಟಿಗೆ
ಗಿಲ್ಲಿ ಎಲ್ಲಿ ಹೋದ್ರೂ ಕೂಡ ಕಾವ್ಯ ಕಾವ್ಯ ಅಂತಕ್ಕಂಥದ್ದು ಕೂಗು ಕೇಳಿ ಬರ್ತದೆ. ಅಲ್ಲಿ ಕೂಡ ಸೀರಿಯಲ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ರೆ ಇನ್ನೂ ಎಪಿಸೋಡ್ ಮುಗಿದದ, ಬಟ್ ಅದು ಟಿ ವಿಲಿ ಹಾಕಿಲ್ಲ. ಟಿ ವಿಲಿ ಈ ವಾರ ಹಾಕ್ಬೋದೇನೋ, ಮೋಸ್ಟ್ಲಿ ಮುಂದಿನ ವಾರ ಹಾಕ್ಬೋದು, ಗೊತ್ತಾಗಲ್ಲ. ಯಾಕಪ್ಪ ಅವ್ರಿಗೆ ಶನಿವಾರ ಆಯ್ತರ ಬಂದಾಗಲೇ ಹಾಕ್ಬೇಕು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಅಪ್ಡೇಟ್ ಸಿಕ್ತು. ಅದಾದ ನಂತರ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ಪಡೆದಿರುವಂಥದ್ದು ನನಗಂತೂ ತುಂಬ ಖುಷಿ ಆಯಿತು. ಅದೇ ರೀತಿಯಾಗಿ ಸೀಸನ್ 10 ಸಂಗೀತ ಶೃಂಗೇರಿ ಅವರು ಕೂಡ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪರವಾಗಿ ಅನ್ನದಾನವನ್ನು ಮಾಡಿದರು. ಮತ್ತು ಅವರಿದ್ದಂತಹ ಒಂದು ಅವರನ್ನು ಸಮಾಧಿ ಮಾಡಿರುವಂಥ ಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಮಾಡ್ಕೊಂಬಂದರು. ಅದೇ ರೀತಿಯಾಗಿ ರಾಶಿಕಾ ಗೊತ್ತಲ್ಲ ನಿಮ್ಗೆ, ಇದೇ ಸೀಸನ್ 12 ಗಿಲ್ಲಿ ಜೊತೆಗಿದ್ದಂಥ ಸೂರಜ್ ಸಿಂಗ್ ಶಾಶಿಕಾ ಅಂದ್ರೆ ಗೊತ್ತದ ನಿಮ್ಗೆ, ಅವು ಜೋಡಿಗಳು. ಸೊ ಹಂಗಾಗಿ ಆಕೆ ಕೂಡ ಪುನೀತ್ ರಾಜ್ಕುಮಾರ್ ಅವರ ಬ್ಯಾನರ್ ಮುಂದೆ ನಿಂತ್ಕೊಂಡು ಕೆಲವೊಂದಷ್ಟು ಅನ್ನದಾನವನ್ನು ಮಾಡಿದರು. ಈ ರೀತಿಯಾಗಿ ಅನ್ನದಾನ ಮಾಡಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಗಿಲ್ಲಿ ಕಾವ್ಯಗಂತೂ ಮೊಟ್ಟ ಮೊದಲೇದಾಗಿರಲಿ. ಇಡೀ ಕರ್ನಾಟಕನೇ ಮನಸ್ಸನ್ನು ಗೆದ್ದಾರಪ್ಪ ಅಂದ್ರೆ ಇನ್ನು ಪುನೀತ್ ರಾಜ್ಕುಮಾರ್ ಅವ್ರ ಮನಸ್ಸು ಗೆದ್ದಲ್ಲ ಇದೇನು. ಆ ವಿಡಿಯೋ ಒಂದೊಂದ್ಸರಿ ಒಳ್ಳೇದನ್ನು ತೋರಿಸೋದು, ಒಂದೊಂದ್ಸರಿ ಚಲೋ ಅನಿಸ್ಬಿಡ್ತದೆ, ಒಂದೊಂದ್ಸರಿ ಪೂರ ಕೆಟ್ಟ ಕೋಡಿ ಸುಳಮಂದಪ್ಪ ಅನಿಸ್ಬಿಡ್ತದೆ. ಈ ಗಿಲ್ಲಿ ಕಾವ್ಯ ಅಂದ್ಬಿಡು ಇಲ್ಲಿ ಇಡೀ ಕರ್ನಾಟಕ ಕ್ರೇಜ್ ಗೊತ್ತಾಗಿದೆ. ಅವರಿಬ್ಬರು ನಿಜವಾಗ್ಲೂ ಎಲ್ಲರೂ ಹೋಗಿ ನಿಂತಾರಂದ್ರೂ ಯಾರ ಮಂದಿ ಬಿಡು ಎಡಿಟ್ ಅನ್ನಂಗೆ ಬಂದ್ಬಿಡೋದು ನಮ್ಮ ತಲೆಗೆ. ಸೊ ಹಂಗಾಗಿ ಪುನೀತ್ ರಾಜ್ಕುಮಾರ್ ಅವ್ರು ಸಣ್ಣ ವಯಸ್ಸಿನಾಗ ಅವರಿಬ್ಬರಿಗೆ ಪಕ್ಕದಾಗ ಬಂದು ನಿಂತಿದ್ದು ನೋಡಿ ನಮ್ಮ ಅದು ವಿಡಿಯೋನ ಅನ್ಸೋಲ್ತು, ಅಷ್ಟು ಕ್ಲಾರಿಟಿ ಸಿಗ್ತದೆ ನಮಗೆ. ಸೊ ಪುನೀತ್ ರಾಜ್ಕುಮಾರ್ ಬಂದು ಆಶೀರ್ವಾದ ಮಾಡ್ಯಾರ, ಒಳ್ಳೇದಾಗಲಿ ಆ ಜೋಡಿಗಳಿಗಂತ ಹಾರೈಸ್ತಾ ಅವ್ರು ಎಲ್ಲಿದ್ದರೂ ಕೂಡ ಒಳ್ಳೆ ಆಶೀರ್ವಾದವನ್ನು ಮಾಡ್ತಾರೆ. ಯಾಕಂದ್ರೆ ಅಂಥ ವ್ಯಕ್ತಿ ಆತ ಕರ್ನಾಟಕದೊಳಗೆ ಜನಮಾನಸದಲ್ಲಿ ಎಂದೆಂದಿಗೂ ಅಜರಾಮಾರವಾಗಿ ಉಳಿದಂಥ ವ್ಯಕ್ತಿ ಆತ. ಸೊ ಹಂಗಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಾನು ಭಾಳ ಸಣ್ಣನಾಗಿಬಿಡ್ತೇನೆ. ಸೊ ಅಷ್ಟರ ಮಟ್ಟಿಗೆ ಅವ್ರು ಸಮಾಜ ಸೇವೆಯನ್ನು ಮಾಡ್ಯಾರ, ಗೊತ್ತಿಲ್ಲದಂಗೆ ಮಾಡ್ಯಾರ, ಈ ಕಡೆ ಕೈ ಕೊಟ್ಟಿದ್ದು ಈ ಕಡೆ ಕೈ ಗೊತ್ತಾಲಾರ್ದಂಗೆ ಮಾಡ್ಯಾರ. ಸೊ ಹಂಗಾಗಿ ಅಂಥ ವ್ಯಕ್ತಿಗಳು ಎಲ್ಲಿದ್ದರೂ ಕೂಡ ಚಿರಶಾಂತಿಯಿಂದ ಇರಗಿರಲಿ. ಅದಾದ ನಂತರ ಗಿಲ್ಲಿ ಕಾವ್ಯರಿಗೂ ಕೂಡ ಅವರ ಆಶೀರ್ವಾದ ಇರಲಿ. ಅವರಿಬ್ಬರನ್ನು ಒಂದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಜೀವನದುದ್ದಕ್ಕೂ ಸುಖ, ಶಾಂತಿ, ಸಂತೋಷ, ತಾಳ್ಮೆ, ಸ್ವಲ್ಪ ಸಮಯ ಎಲ್ಲವನ್ನು ಕೊಟ್ಟು ಅವರಿಬ್ಬರಿಗೆ ಕಾಪಾಡಲಿ ಅಂತ ಕೇಳ್ತಾ, ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಇಡೀ ಕರ್ನಾಟಕದೊಳಗೆ ಗಿಲ್ಲಿ ಕ್ರೇಜ್ ಮಾತ್ರ ಯಾವತ್ತೂ ಹೋಗಂಗಿಲ್ಲ ಅಂತಕ್ಕಂಥದ್ದು ಮಾತ್ರ ಸಾರಿ ಹೇಳ್ಬೋದು ನಾನು. ಅಷ್ಟರ ಮಟ್ಟಿಗೆ ಅವರಿಬ್ಬರಿಗೆ ಕ್ರೇಜ್ ಆದ. ವಿಚಾರ ಏನಿಲ್ಲ, ಇಷ್ಟೇ ಗಿಲ್ಲಿಗೆ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಆದ. ಮೊನ್ನೆ ಡ್ಯಾನ್ಸ್ ಮಾಡ್ಯಾನ, ಏನು ಸೀರಿಯಲ್ ಸಂತೆಯೊಳಗೆ ಅದ್ಭುತ ಡ್ಯಾನ್ಸರ್. ಅದನ್ನು ನೀವು ಶನಿವಾರ ಇಲ್ಲ ಭಾನುವಾರ ಹಾಕ್ತಾರೆ, ಪಕ್ಕ ನೋಡಿರಿ. ಗಿಲ್ಲಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ. ಅದು ಹಳ್ಳಿ ಪ್ರತಿಭೆ, ಅದು ಬೆಳಿಬೇಕು, ನಾವೆಲ್ಲರೂ ಬೆಳೆಸ್ತಾ ಇರ್ಬೇಕಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.